ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲ ಮಿನಿ ಬ್ಲಾಗ್ ಆಗಿರುತ್ತೆ ಯೂಟ್ಯೂಬ್ನಲ್ಲಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ವಾರ ಮಾಡಬೇಕು ಅಂದ್ಬಿಟ್ಟು ಬೆಳಗ್ಗೆನೇ ಕಸ ಗುಡಿಸಿ ಆಚೆ ರಂಗೋಲಿ ಹಾಕಿ ಟಿಫನ್ಗೆ ಮೆಂತ್ಯ ಬಾತ್ ಮಾಡೋಣ ಅಂತ ಬಾತ್ ಮಾಡಿಕೊಂಡೆ. ಮೀಶೋದಲ್ಲಿ ನಾನು ಡ್ರೆಸ್ ಆರ್ಡ್ರ್ ಮಾಡಿದೆ, ಅದು ಕೂಡ ಬಂತು. ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೀಶೋದಲ್ಲಿ ಎಲ್ಲ ಪ್ರಾಡಕ್ಟು ತುಂಬಾ ಚೆನ್ನಾಗಿರುತ್ತೆ. ನನಗೇನು ಬೇಕು ಅಂದರೆ ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದು. ಪೂಜೆ ವಾರ ಅಂದರೆ ಮನೆಯೆಲ್ಲ ನೀಟಾಗಿರಬೇಕು. ಮನೆ ಅಷ್ಟೇ ಅಲ್ಲ, ಮನುಷ್ಯರು ನೀಟಾಗಿರಬೇಕು. ಅದಕ್ಕೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಮನೆಯೆಲ್ಲ ನೀಟಾಗಿ ಒರೆಸಿ ಗುಡಿಸಿ ರೆಡಿ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಪೂಜೆ ವಾರ ಅಂದಮೇಲೆ ನೀಟಾಗಿರಬೇಕು. ದೇವ್ರ ಮನೆ ಅಂದರೆ ಅದು ನೀಟಾಗಿದ್ರೇ ಚೆಂದ. ಎಲ್ಲ ನೀಟಾಗಿ ಒಂದು ಕಡೆಯಿಂದ ರೆಡಿ ಆದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಹೂವು ಕಟ್ಟೋಕ್ಕೆ ಬರೋದಿಲ್ಲ, ಯಾವಾಗಲೂ ಹೂವು ಕಟ್ಟಿರೋದೇ ತೊಗೋತಿದ್ದೆ. ಇವತ್ತು ಅವರು ಬರದೇ ಇರೋ ಕಾರಣ ಲೂಸ್ ಹೂವು ತೊಗೊಂಡು ಸಿಂಗಲ್ಲೇ ಮುಡಿಸೋಂಗಾಯಿತು. ಏನೇ ಆದರೂ ದೇವ್ರ ಪೂಜೆ ಮಾಡಬೇಕು ಅಂದರೆ ಹೂವು ಇದ್ರೇ ಚೆಂದ. ಹೂವು ಹಾಕಿದ್ರೇ ಅಲಂಕಾರ ಚೆನ್ನಾಗಿ ಫಿನಿಶ್ ಆಗೋದು. ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ. ದೇವರಿಗೆ ಕೈ ಮುಗಿದು, ದೇವ್ರ ಮನೆ ಚೆನ್ನಾಗಿದ್ರೇ ಚೆಂದ. ದೇವ್ರ ಕೈ ಮುಗಿದ್ರೇ ಸಮಾಧಾನ. ಹಾಗೆ ದೇವ್ರ ಕೈ ಮುಗಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿಕೊಂಡೆ. ಈಗ ಹಳಸ್ಲಿನ ಕಾಲ ಆಗಿರೋದ್ರಿಂದ ಹಳಸ್ಲೇನು ಬೇಕು ಅಂತ ನಮ್ಮ ಮನೆಯವ್ರನ್ನ ಕೇಳ್ತೇನೆ ಇದ್ದೆ. ಫೈನಲಿ ಅವ್ರು ಇವತ್ತು ತಂದು ಕೊಟ್ಟರು. ಅವ್ರು ಇಲ್ಲದೆ ಇರೋ ಕಾರಣ ನಾನೇ ಹಳಸ್ಲೇನು ಕುಯ್ತಾ ಇದ್ದೀನಿ. ಹಳಸ್ಲೇನಂತೂ ತುಂಬಾ ಟೇಸ್ಟಿಯಾಗಿ ಸಿಹಿಯಾಗಿತ್ತು. ಈಗ ಬಿಟ್ಟರೆ ಮತ್ತೆ ಅದು ಸಿಗೋದೇ ಇಲ್ಲ. ಈಗ ಎಷ್ಟು ಸಿಗುತ್ತೋ ಅಷ್ಟು ತಿನ್ಕೊಬಿಡ್ಬೇಕು.